ಖುಷಿ ಆಯ್ತು. ನನಗೆ ಅದೇ ಮದರ್ ಸೆಂಟಿಮೆಂಟ್ ತುಂಬಾ ಇಷ್ಟ ಆಯ್ತು. ಅಮ್ಮ ಮಗನ್ ಸೆಂಟಿಮೆಂಟ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೆ, ನನಗೆ ಗೊತ್ತಾಗಷ್ಟು ಹೇಳ್ತಾ ಇದ್ದೆ. ಚೆನ್ನಾಗಿ ಬಂದಿದೆ. ಇಷ್ಟ ಆಯ್ತು. ತಾಯಿ ಮಗನ ಸೆಂಟಿಮೆಂಟ್ ಚೆನ್ನಾಗಿ ತಗೋ ಬಂದಿದ್ದಾರೆ. ಚೆನ್ನಾಗಿದೆ ಇಬ್ಬರದ್ದು. ತಾಯಿ ಮಗ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು, ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳ್ಬೇಕು. ಅದೇ ಖಂಡಿತ ಇಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಖುಷಿ ಆಗ್ತಾ ಇದೆ. ಅವನು ಈ ಲೆವೆಲ್ಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲ್ಲ. ಮೊದಲನೇ ಚಿತ್ರ ಇದು. ಅದು ಯಾವ ಒಂದು ಇದಿಲ್ದೇನೆ, ಅವನು ಫಿಯರ್ನೆಸ್ ಇಲ್ದೇನೆ ಬಂದು ಸ್ಕ್ರೀನ್ ಮೇಲೆ ಬಂದು ಅವನು ನಡೆಸ್ತಾ ಇರೋದು. ಅವ್ನ ಡೈಲಾಗ್ಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಗಳ ಬಾಯಿನಲ್ಲಿ ಕೇಳಿ ನಾನು ಖುಷಿ ಪಡ್ತೀನಿ. ಯಾವಾಗ್ಲೂ ಇಲ್ಲ, ಇದು ಸಡನ್ ಆಗಿ ಬಂದಿದ್ದಾನೆ. ಅವನ ಇಷ್ಟಕ್ಕೆ ನನ್ನ ವಿರುದ್ಧ ನಾನು ಹೋಗಿಲ್ಲ, ಮಾಡಪ್ಪ ಅಂತ ಹೇಳಿದ್ದೀನಿ. ಅವ್ನು ನಾನು ಅನ್ಕೊಂಡಂಗೆ ಪಿಕ್ಚರ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೇದಾಗ್ಬೇಕು ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಗೆ. ತುಂಬಾ ಚೆನ್ನಾಗಿ ಡೈರೆಕ್ಟರ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅದು ಖಂಡಿತ ನಮ್ಮ ಮನೆನ ಕೂಡ, ನಮ್ಮ ತಂದೆನೂ ಕೂಡ ನಾಟಕದಲ್ಲಿ ಇದ್ದವರೇನೆ. ಅವ್ರ ತಾತ ಕೂಡ ಇದ್ರಲ್ಲಿ ನಿಮ್ಗೆ ಗೊತ್ತೇ ಇದೆ, ಅವ್ರ ತಾತನ ವಿಷಯ. ಅದ್ರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ಎಲ್ಲ ಒಳ್ಳೇದಾಗ್ಲಿ. ನಿಮ್ಮಂತರ ಆಶೀರ್ವಾದ, ಕೃಪೆ ಯಾವಾಗಲೂ ಅವ್ರ ಮೇಲೆ ಇರ್ಲಿ. ಖಂಡಿತ ಖುಷಿ ಆಯ್ತು. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿದೆ. ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ರು ಕೊನೆಗೆ ಎಂಡಿಂಗ್ ನೋಡಿ ನನಗೆ ತುಂಬಾ ಅಳು ಬಂದ್ಬಿಡುತ್ತೆ. ಅಷ್ಟು ಒಂದು ಹಾರ್ಟ್ ಟಚಿಂಗ್ ಆಗಿದೆ. ತಾಯಿ ಮಗನ ಬಾಂಧವ್ಯ ಮತ್ತೆ ಆ ತಾಯಿ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿರ್ತಾರೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ದಯವಿಟ್ಟು ಇಂಥ ಒಳ್ಳೆ ಸಿನಿಮಾನ ನೀವು ಥಿಯೇಟರ್ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಪಾರ್ಟ್ 1 ಆಗಿದೆ, ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಪಾರ್ಟ್ 1 ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ಪಾರ್ಟ್ 2 ಏನನ್ನು ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಕ್ಲೈಮ್ಯಾಕ್ಸ್ ಶಾಕ್ ಕೊಟ್ಟರಲ್ಲ ಯಾಕೆ? ಹೌದು, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಯ್ತಾ ಕ್ಲೈಮ್ಯಾಕ್ಸ್? ಹೇಗಿದೆ ಹೇಳಿ. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ? ಹೌದು, ಮತ್ತೆ ಡೆಫಿನೆಟ್ ಮಗನ್ 25 ವರ್ಷದಿಂದ ಮಗನ್ಗೋಸ್ಕರ ಕಾದು ಕೊನೆಗೆ ಅವರು ಅಲ್ಲ ಅನ್ನೋದು ಕನ್ಫ್ಯೂಷನ್ ಆದ್ರೆ ಯಾವ ತಾಯಿ ತಾನೇ ಬೇಜಾರಾಗಲ್ಲ. ಸೊ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಇಂಥ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದೆ, ನನ್ನ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಒಂಥರ ಎಮೋಷನಲಿ ಫಿಲಮ್ ನಾನು ಆಕ್ಟ್ ಮಾಡಿ ನನ್ಗೆ ಹೇಳು ಬಂದಿದ್ರೆ ನೀವು ರಿಯಲ್ ಆಗಿ ಕನೆಕ್ಟ್ ಆಗ್ಬಿಟ್ರಿ ಲಾಸ್ಟ್ ಮೂಮೆಂಟ್ ಅಲ್ಲ ಅಂತ. ಚೆನ್ನಾಗಿದೆ ಸಿನಿಮಾ, ತುಂಬಾ ಖುಷಿ ಆಯ್ತು. ಇಂಥ ಒಳ್ಳೆ ಸಿನಿಮಾ ನಾನು ಆಕ್ಟ್ ಮಾಡಿರೋದು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ತುಂಬಾ ಖುಷಿ ಆಗ್ತಿದೆ. ಅವ್ರು ಖುಷಿ ಪಟ್ರೆ ನಮ್ಗೆ ಖುಷಿನೇ. ತುಂಬಾ ಚೆನ್ನಾಗಿದೆ ಅನಿಸ್ತು. ಸಂಗೀತ ಅವ್ರು ತುಂಬಾ ಚೆನ್ನಾಗಿ ಮಾಡಿದಾರೆ. ತಾಯಿ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಗನೂ ಚೆನ್ನಾಗಿ ಮಾಡಿದ್ದಾನೆ. ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಮಾಡ್ಲಿ ಅಂತ ನಾನು ಚೆನ್ನಾಗಿ ಮಾಡಿದ್ದಾನೆ. ಇನ್ನೂ ಚೆನ್ನಾಗಿ ಮಾಡ್ಬೋದು. ಈ ಒಂದು ಹೊಸ ಕತೆ ತರ ಇದೆ, ಹಳ್ಳಿ ಸೊಗಡು, ಅದೊಂಥರ ನನ್ಗೆ ಇಷ್ಟ ಆಯ್ತು. ಇಲ್ಲ, ಅವನು ಹೇಳಿರ್ಲಿಲ್ಲ ಯಾವತ್ತೂ. ಅವ್ನು ಬಂದು ನನ್ಗೆ ಒಂದ್ ಪಿಕ್ಚರ್ ಬಂದಿದೆ ಅಮ್ಮ, ಆಕ್ಟ್ ಮಾಡ್ತೀನಿ, ನಮ್ಗೆ ಆಶ್ಚರ್ಯ ಆಯ್ತು. ಸರಿ ಮಾಡಪ್ಪ, ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಚೆನ್ನಾಗ್ ಬರುತ್ತೆ ಅಂತ ಕಾಣಿಸುತ್ತೆ ಪಾರ್ಟ್ 2. ಎಲ್ಲರೂ ಕುತೂಹಲ ಇರುತ್ತೆ ಇನ್ನುವೆ. ಅಂದ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಅದನ್ನು ಕತೆ ಜೊತೆಗೆ ಚೆನ್ನಾಗಿ ತಗೊಂಡೋಗಿದ್ದಾರೆ. ತುಂಬಾ ಖುಷಿ ಆಯ್ತು. ಮ್ಯೂಸಿಕ್ ಅಂತ ಬಹಳ ಚೆನ್ನಾಗಿ, ತುಂಬಾ ಇಷ್ಟ ಆಯ್ತು. 3 ಸಾಂಗು ಚೆನ್ನಾಗಿತ್ತು. ಸುನಾದ್ ರಾಜ್ ಅವರು, ಸಂಗೀತಮ್ಮ ಅವರು, ಪದ್ಮಾವಸಂತಿ ಅವರು ಎಲ್ಲರೂ ಚೆನ್ನಾಗಿ. ಇನ್ನು ಬೇರೆ ಬೇರೆ ತರ ರೋಲ್ ಮಾಡ್ಲಿ ಅವನು.
ಯಾಕಂದ್ರೆ ಮತ್ತೆ ಶಿವಣ್ಣ ಮಾಸು, ಹೌದಾ? ಅಪ್ಪು ಸರ್ ಮಾಸು, ಇವರು ಕೂಡ ಮಾಸ್ ಎಲ್ಲ ಎಂಟ್ರಿ ಮಾಡ್ತಾರೆ. ಬಟ್ ನೀವು ಇವ್ರನ್ನು ಅದೇ ರೀತಿ ನೋಡಕ್ ಇಷ್ಟಪಡ್ತೀರಾ ಅಥವಾ ಇದೇ ಕ್ಯಾರೆಕ್ಟರ್ ನೋಡಕ್ ಇಷ್ಟಪಡ್ತೀರಾ? ಇಲ್ಲ, ಎಲ್ಲಾ ತರ ಮಾಡ್ಬೇಕು. ಒಂದೇ ತರ ಮಾಡಿದ್ರೆ ಯಾರು ನೋಡಲ್ಲ. ಬೇರೆ ಬೇರೆ ತರ ಮಾಡ್ಬೇಕು, ಟ್ರೈ ಮಾಡ್ಬೇಕು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.